ಅಲ್ಲ, ಫೋನ್ ನೀವು ಯೂಸ್ ಮಾಡ್ತಿದ್ದೀರಾ ಅಥವಾ ಫೋನು ನಿಮ್ಮನ್ನು ಯೂಸ್ ಮಾಡ್ತಾ ಇದೆಯಾ? ಲೆಟ್ಸ್ ಬಿ ಆನೆಸ್ಟ್. ಈಗ ಫೋನ್ ನೀವು ಚಾರ್ಜಿಗೆ ಹಾಕ್ತೀರಲ್ವಾ, ಮತ್ತು ನೀವು ಯಾವಾಗ ಚಾರ್ಜ್ ಆಗೋದು? ಈಗ ಫೋನು ಹೆಂಗೆ ಆಗಿಬಿಟ್ಟಿದೆ ಗೊತ್ತಾ? ಈಗ ಫೋನು ಬರೀ ಕನೆಕ್ಷನ್ನು ಅಥವಾ ಏನಾದರೂ ವರ್ಕ್ ರಿಲೇಟೆಡ್ ಆಗಿಲ್ಲ, ಬರೀ ಒಂಥರ ಫುಲ್ ಟೈಮ್ ಡಿಸ್ಟ್ರಾಕ್ಷನ್ ಫ್ಯಾಕ್ಟ್ರಿ ಆಗೋಗ್ಬಿಟ್ಟಿದೆ. ಹಾಯ್, ನನ್ನ ಹೆಸರು ತನುಶ್ರೀ ಅಂತ. ನಿಮ್ಮ ಬ್ರೈನ್ನ ಸೇವ್ ಮಾಡೋಕ್ಕೆ ನಾನಿದ್ದೀನಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸೇವ್ ಯೋರ್. ನನಗಂತೂ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಅಲ್ಲ, ನೀವು ನೋಟಿಫಿಕೇಷನ್ ಚೆಕ್ ಮಾಡೋಕ್ಕೆ ಅಂತ ಬಂದಿದ್ದೀರಲ್ವ, ಬಟ್ ಏನು ನೀವು ಫೋನಲ್ಲಿ ಚೆಕ್ ಮಾಡ್ತೀರಾ ಅಥವಾ ಫೋನು ನಿಮ್ಮನ್ನು ಚೆಕ್ ಮಾಡ್ತಾ ಇದೆಯಾ? ಈಗ ನಮ್ಮ ಫೋನಲ್ಲಿ ಏನೇನಿದೆ, ನಮ್ಮ ಫೋನಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಮತ್ತು ಜನರ ಜೊತೆ ಕನೆಕ್ಟ್ ಮಾಡ್ಬೋದು, ಮತ್ತು ಟೈಮ್ ಪಾಸು ಮಾಡ್ಬೋದು, ಹಾಗೆ ನಮಗೆ ಉಪಯೋಗ ಆಗೋಕ್ಕೆ ಬಳಸ್ಕೊಳ್ಳಬೋದು. ಬಟ್ ಈಗೇನಾಗ್ತಿದೆ, ಈ ಫೋನು ನಮ್ಮನ್ನ ಅಡಿಕ್ಟ್ ಮಾಡಿಬಿಟ್ಟಿದೆ. ಲೈಕ್ ನಮ್ಮ ಫೋನ್ ರಿಸರ್ಚ್ ಏನು ಹೇಳೋದು ಗೊತ್ತಾ? ನಮ್ಮ ಇಂಡಿಯನ್ಸಲ್ಲಿ ಆವ್ರೇಜ್ ಸ್ಕ್ರೀನ್ ಟೈಮ್ 7 ಅವರ್ಸ್ಗೂ ಮೇಲೆ ಇರುತ್ತಂತೆ. ಸೊ ಇದರಿಂದ ಏನಾಗ್ತಿರುತ್ತೆ, ನೀವು ಫೋನ್ ಇಡೀ ಒಂದು 100 ಡೇಸ್ ಒಂದು ಇಯರಲ್ಲಿ ನೋಡಿದ್ರೆ ಅಷ್ಟು ಫೋನ್ ನೋಡ್ತೀರ. 100 ಡೇಸಲ್ಲಿ ಹೊಸದೇನಾದರೂ ಸ್ಕಿಲ್ ಕಲಿಬೋದಿತ್ತಲ್ವ? ಈಗ ನಮ್ಮ ಫೋನ್ ಅಡಿಕ್ಷನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ಫಸ್ಟು ಡೋಪಮೀನ್ ಬಗ್ಗೆ ತಿಳ್ಕೋಬೇಕು. ಡೋಪಮೀನ್ ಬಗ್ಗೆ ಕೇಳಿರ್ತೀರಲ್ವ? ಸೊ ಡೋಪಮೀನ್ ಅನ್ನೋದು ನಮ್ಮ ಬ್ರೈನಲ್ಲಿ ಒಂದು ಕೆಮಿಕಲ್ ಇದ್ದಂಗೆ. ಆ ಕೆಮಿಕಲ್ ಏನಂದರೆ, ಇವಾಗ ನಿಮ್ಗೇನಾದರೂ ಇಷ್ಟ, ಈಗ ನನಗೆ ಪಿಜ್ಜಾ ತಿಂದರೆ ನನಗೆ ನನ್ನ ಬ್ರೈನಲ್ಲಿ ಡೋಪಮೀನ್ ರಿಲೀಸ್ ಆಗುತ್ತೆ. ನಿಮ್ಮ ಬ್ರೈನ್ ಡೋಪಮೀನ್ ಅನ್ನೋ ಕೆಮಿಕಲ್ ನಿಮ್ಮ ಬ್ರೈನ್ಗೆ ಏನು ಹೇಳೋದು ಗೊತ್ತಾ? ನನಗಿದು ಇಷ್ಟ ಆಗಿದೆ, ಮತ್ತೆ ಮಾಡು. ಸೊ ಇನ್ನೊಂದು ಸ್ಲೈಸ್ ತೊಗೊತೀರ. ಸೊ ಅದೇ ಥರ ನೀವು ತಿನ್ಕೊಂಡು ಹೋದರೆ ಸೊ ಈ ಡೋಪಮೀನ್ ಕೆಮಿಕಲ್ ರಿಲೀಸ್ ಆಗ್ತಾ ಸೊ ಇವಾಗ ಏನಾಗ್ತಿದೆ ಅಂದರೆ, ಈಗ ನಮಗೆ ಡೋಪಮೀನ್ ಸೋರ್ಸಸ್ ತುಂಬ ಚೀಪ್ ಸೋರ್ಸಸ್ಸಿಂದ ಸಿಗ್ತಾ ಇದೆ. ಎಕ್ಸಾಂಪಲ್, ನೋಟಿಫಿಕೇಷನ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡೋದು ಅಥವಾ ನಮಗೆ ಜಂಕ್ ಫುಡ್ ತಿನ್ನೋದು. ಸೊ ಇದರಿಂದ ಏನಾಗ್ತಿದೆ, ನಮ್ಮ ಬ್ರೈನ್ಗೆ ಡೋಪಮೀನ್ ಸ್ಪೈಕ್ ಆಗ್ತಾಯಿದೆ. ಸೊ ಡೋಪಮೀನ್ ಸ್ಪೈಕ್ ಹಾಕಿದ್ರೆ ಏನಾಗುತ್ತೆ, ನಮಗೆ ಮತ್ತೆ ಮಾಡು ಅಂತ ಇದು ಫೀಲ್ ಗುಡ್ ಅಲ್ವಾ? ಸೊ ನಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ತಾ ಮಾಡ್ತಾ ನಮಗೆ ಅಡಿಕ್ಟ್ ಆಗಿಬಿಡ್ತೀವಿ. ನೀವು ಫೋನ್ಗೆ ಅಡಿಕ್ಟ್ ಆಗಿದ್ದೀರಾ ಇಲ್ವಾ ಅಂತ ಒಂದು 5 ಸೈನ್ಸ್ ಹೇಳ್ತೀನಿ. ಅದರಲ್ಲಿ ಯಾವುದಾದ್ರೂ ಒಂದಿದ್ರೂ ನೀವು ಫೋನ್ ಅಡಿಕ್ಟ್ ಆಗಿದ್ದೀರಾ ಅಂತ ಪಕ್ಕ. ನಂಬರ್ 1, ನಿಮಗೆ ಫೋನ್ ಇಲ್ದಿರ ಒಂದು 1/2 ಅವರು ಇರೋಕ್ಕಾಗಲ್ಲ. ಮತ್ತು ಏನು ನೋಟಿಫಿಕೇಷನ್ಸ್ ಬಂದಿಲ್ಲ ಅಂದ್ರೂ ನೀವು ಫೋನ್ ಚೆಕ್ ಮಾಡ್ತಾನೇ ಇರ್ತೀರ. ಆಮೇಲೆ ನೀವು ಫೋನ್ ಚಾರ್ಜಿಗೆ ಹಾಕಿದ್ರೆ ನಿಮಗೆ ಏನೋ ಒಂಥರ ಲೈಕ್ ಆವಾಗ ಮಾತ್ರ ನಾವು ರಿಯಾಲಿಟಿಯಲ್ಲಿದ್ದೀವಿ ಅನ್ನೋ ಥರ ಅನಿಸುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ಲೈಕ್ ನಿಮಗೆ ಓದೋದು ಅಥವಾ ಬುಕ್ಸ್ ರೀಡ್ ಮಾಡೋದು ತುಂಬ ಬೋರಿಂಗ್ ಅನಿಸ್ತಾ ಇರುತ್ತೆ. ಲೈಕ್ ನಿಮಗೆ ಬೋರಿಂಗ್ ಟಾಸ್ಕ್ಸ್ ಏನೂ ಮಾಡೋದಕ್ಕೆ ಆಗಲ್ಲ. ಸೊ ದೀಸ್ ಆರ್ ದ ಸೈನ್ಸ್ ಆಫ್ ಸೀರಿಯಸ್ ಫೋನ್ ಅಡಿಕ್ಷನ್. ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಪೋಸ್ಟ್ ಮಾಡ್ತೀರಲ್ವ? ಸೊ ಆವಾಗ ನಿಮಗೆ ರೆಡ್ಡಲ್ಲಿ ಯಾಕಿರುತ್ತೆ ಗೊತ್ತಾ? ಬಿಕಾಸ್ ರೆಡ್ ಇಸ್ ಅ ಕಲರ್, ಅದು ನಮ್ಮ ಅಟೆನ್ಷನ್ನ ಸೀಕ್ ಮಾಡುತ್ತೆ. ಸೊ ಆವಾಗ ನಿಮಗೆ ಲೈಕ್ಸ್ ಆಗಲಿ ಕಮೆಂಟ್ಸ್ ಆಗಲಿ ಬಂದರೆ ನಿಮಗೆ ಡೋಪಮೀನ್ ಸ್ಪೈಕ್ ಹಿಟ್ ಆಗುತ್ತೆ. ಸೊ ನಾವು ಅದಕ್ಕೆ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಸೊ ಅದಕ್ಕೆ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಸೊ ಈ ಸೊಲ್ಯೂಷನ್ಸ್ ನಾನು ಹೇಳ್ತೀನಿ. ಸೊ ನಂಬರ್ 1, ನೀವು ನಿಮ್ಮ ಸ್ಕ್ರೀನ್ ಟೈಮ್ನ ಟ್ರ್ಯಾಕ್ ಮಾಡಬೇಕು. ನಿಜ ಗೊತ್ತಾಗುತ್ತೆ, ಶಾಕು ಆಗುತ್ತೆ, ಬಟ್ ಗೊತ್ತಾದ್ರೇ ಅಲ್ವಾ ನಾವು ಆ್ಯಕ್ಷನ್ ತೊಗೊಳಕ್ಕಾಗೋದು. ಸೊ ಅದಕ್ಕೆ ನಂಬರ್ 1, ಟ್ರ್ಯಾಕ್ ಯೋರ್ ಸ್ಕ್ರೀನ್ ಟೈಮ್. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ನೋ ಫೋನ್ ಝೋನ್ ಅನ್ನೋದನ್ನ ಕ್ರಿಯೇಟ್ ಮಾಡಬೇಕು. ಏನಪ್ಪ ಈ ನೋ ಫೋನ್ ಝೋನ್ ಅಂದರೆ, ಇವಾಗ ನಮ್ಮ ಮನೇಲಿ ಬೆಡ್ರೂಮ್, ಕಿಚನ್, ಹಾಲ್ ಅಂತ ಏನಕ್ಕಿದೆ? ಬೆಡ್ರೂಮಲ್ಲಿ ಮಲ್ಗೋಕ್ಕೆ, ಕಿಚನಲ್ಲಿ ತಿಂಡಿ ಮಾಡೋಕ್ಕೆ ಅಲ್ವಾ? ಸೊ ಅದಕ್ಕೆ ನೀವು ನಿಮ್ಮ ಫೋನ್ನ ಬೆಡ್ರೂಮಿಗೆ ತರಕ್ಕೆ ಹೋಗಬಾರ್ದು, ಕಿಚನ್ಗೂ ಎತ್ಕೊಂಡು ಹೋಗಬಾರ್ದು. ಸೊ ಎಲ್ಲೆಲ್ಲಿ ಏನೇನಿದೆಯೋ ಅದನ್ನು ಮಾತ್ರ ಲೈಕ್ ನೀವು ಯಾವ್ಯಾವ ಜಾಗದಲ್ಲಿ ಏನು ಮಾಡಬೇಕೋ ಅದನ್ನು ಮಾತ್ರ ಮಾಡಬೇಕು. ನಂಬರ್ 3 ಏನಪ್ಪ ಅಂದರೆ, ಇವಾಗ ನೀವು ಫೋನಲ್ಲಿ ಬರೀ ನೀವು ಫೋನ್ಗೆ ಅಡಿಕ್ಟ್ ಆಗಿಲ್ಲ, ನೀವು ಫೋನಲ್ಲಿರೋ ಆ್ಯಪ್ಸ್ಗೆ ಅಡಿಕ್ಟ್ ಆಗಿದ್ದೀರಾ. ಫಾರ್ ಎಕ್ಸಾಂಪಲ್, ಇನ್ಸ್ಟಾಗ್ರಾಮ್ ಜಾಸ್ತಿ ನೋಡ್ತಿದ್ರೆ ಅದರಲ್ಲಿ ಏನು ಮಾಡ್ತೀರಾ, ನೀವು ಸ್ಕ್ರೋಲ್ ಮಾಡ್ತೀರಾ. ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ 1 ವೀಕ್ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿಬಿಡಬೇಕು. ಡಿಲೀಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಡೋಪಮೀನ್ ಲೆವೆಲ್ಸು ಮತ್ತು ನಾರ್ಮಲ್ ಲೆವೆಲ್ಗೆ ಬರುತ್ತೆ. ಮತ್ತು ನೆಕ್ಸ್ಟ್ ಟೈಮ್ ನೀವು ಸ್ಕ್ರೋಲ್ ಮಾಡೋವಾಗ ನಿಮಗೆ ಅಷ್ಟು ಅನಿಸಲ್ಲ, ನಿಮಗೆ ಸ್ಕ್ರೋಲ್ ಮಾಡೋಕ್ಕೂ ಅನಿಸಲ್ಲ, ಬಿಕಾಸ್ ಡೋಪಮೀನ್ ಲೆವೆಲ್ಸ್ ನಿಮಗೆ ನಾರ್ಮಲ್ ಆಗಿಬಿಡುತ್ತೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಈಗ ನೀವು ಫೋನ್ 1 ವೀಕ್ ಡಿಲೀಟ್ ಮಾಡಿದರೆ ನಿಮಗೆ ತುಂಬ ಬೋರ್ ಆಗುತ್ತೆ, ನಾನು ನೋಡಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ, ನೀವು ಯು ಶುಡ್ ರೀಪ್ಲೇಸ್ ಯುವರ್ ಸ್ಕ್ರೀನ್ ಟೈಮ್ ವಿತ್ ಮೈಂಡ್ಫುಲ್ ಆ್ಯಕ್ಟಿವಿಟೀಸ್. ಈಗ ನೀವೇನಾದರೂ ಹೊಸ ಸ್ಕಿಲ್ ಕಲಿಬೋದು, ಅಥವಾ ನೀವು ಯಾವುದಾದ್ರೂ ಸ್ಪೋರ್ಟ್ಸ್ ಅಕಾಡೆಮಿ ಜಾಯ್ನ್ ಆಗ್ಬೋದು, ಅಥವಾ ಜರ್ನಲಿಂಗ್ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಅಥವಾ ವಾಕಿಂಗ್ ಹೋಗ್ಬೋದು. ಈ ರೀಪ್ಲೇಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮೈಂಡ್ಗೆ ಒಂಥರ ಬ್ರೇಕ್ ಸಿಕ್ಕೋ ಹಾಗಾಗುತ್ತೆ. ಆವಾಗ ನಿಮಗೆ ಈ ಅಡಿಕ್ಷನ್ಸ್ ಎಲ್ಲ ಸೆಳೆಯಲ್ಲ.
ಸೊ ಇಷ್ಟು ಈ ವಿಡಿಯೋಗಾಗಿತ್ತು. ನೆಕ್ಸ್ಟ್ ವಿಡಿಯೋ ಬರುತ್ತೆ ಹೌ ಫೋನ್ ಇಸ್ ಕಿಲ್ಲಿಂಗ್ ಯುವರ್ ಫೋಕಸ್ ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಮ ಬ್ರೈನ್ನ ಕಂಟ್ರೋಲ್ ಮಾಡೋಕ್ಕೆ ನೀವೇ ಜವಾಬ್ದಾರಿ.